ಟೆಲಿಗ್ರಾಮ್ ಆಪ್ ನ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ನಿಷೇಧ ಮಾಡಿ ಹಾಕಿದೆ. ಇದಕ್ಕೆ ಕಾರಣ ನೀಟ್ ಪರೀಕ್ಷೆಯ ಪ್ರಶ್ನೆಗಳು ಟೆಲಿಗ್ರಾಮ್ ನ ಮೂಲಕ ಹರಡಿದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನೀಟ್ ಪರೀಕ್ಷೆಯಲ್ಲಿ ಅಕ್ರಮನ ತಡೆಗಟ್ಟೋ ಬದಲು ಆಪ್ ಮೇಲೆ ನಿಯಂತ್ರಣ ಹೇರ್ತಾ ಇದೆ. ಇದು ಮೂರ್ಖತನ ಅಲ್ವಾ ಅಂತ ಟೀಕೆಗಳು ಬರ್ತಾ ಇದೆ. ಈ ಟೀಕೆಗಳು 100% ಸರಿ ಇದೆ. ಇದು ಕೇಂದ್ರ ಸರ್ಕಾರದ ದೊಡ್ಡ ಮೂರ್ಖತನ. ಆಪ್ ನ ಕಂಟ್ರೋಲ್ ಮಾಡೋ ಬದಲು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ NTA ನಲ್ಲಿ ಇರೋ ಕ್ರಿಮಿಗಳನ್ನ ಇವರು ಪತ್ತೆ ಮಾಡಬೇಕು. ಯಾರು ಪ್ರಶ್ನೆ ಪತ್ರಿಕೆ ರೂಪಿಸಿದ್ರೋ ಅವರೇ ಲೀಕ್ ಮಾಡಿರೋದು ಅನ್ನೋದು ಈ ತನಿಖೆಯಲ್ಲಿ ಗೊತ್ತಾಗಿದೆ. ಈ ತನಿಖೆ ಇನ್ನಷ್ಟು ಆಳವಾಗಿ ನಡೀಲಿ. ಆದ್ರೆ ಟೆಲಿಗ್ರಾಮ್ ಆಪ್ ಏನು ಸಾಚಾನ? ಈ ಆಪ್ ನಾನಂತೂ ಬಳಕೆ ಮಾಡ್ತಾ ಇಲ್ಲ. ಬಹಳ ವರ್ಷಗಳ ಹಿಂದೆ ಒಂದ್ಸಲ ಏನೋ ಬಳಸಿದ್ದೆ. ಆಮೇಲೆ ವಾಟ್ಸ್ಆಪ್ ಬಂತು, ಆಮೇಲೆ ವಾಟ್ಸ್ಆಪ್ ಓಕೆ ಅಂತ ಅನ್ನಿಸ್ತು. ಹಾಗಾಗಿ ಟೆಲಿಗ್ರಾಮ್ ನ ಬಳಸಬೇಕು ಅಂತ ಅನಿಸ್ಲಿಲ್ಲ. ಆದ್ರೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇ ಕಾನೂನು ಬಾಹಿರವಾಗಿರೋದು ನೋಡಿದ್ರೆ ಸಾಕು, ಅಲ್ಲಿ ಈ ಟೆಲಿಗ್ರಾಮ್ ಪ್ರವೇಶ ಆಗುತ್ತೆ. ಒಂದು ಸಿನಿಮಾದಲ್ಲಿ ವಿಲನ್ ಬರುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತಲ್ಲ, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿದ್ರೇನೆ ಏನೋ ಅಪಾಯ ಬಂತು ಅಂತ ಅರ್ಥ. ಹಾಗೇನೆ ಈ ಟೆಲಿಗ್ರಾಮ್ ನನಗೆ ನೋಡಿದ್ರೆ, ಅದರ ಬಣ್ಣ ನೋಡಿದ್ರೆ, ಅದರ ಲೋಗೋ ನೋಡಿದ್ರೆ ಇದು ಏನೋ ಅಪಾಯಕಾರಿ ಅಂತಾನೆ ಅನ್ಸೋದು. ಯಾವುದೋ ಹೊಸ ಸಿನಿಮಾ ಬಂದಿರುತ್ತೆ, ಯಾವನೋ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಪೂರ್ತಿ ಮೂವಿ ಬಂದಿದೆ ನೋಡಿ, ಇಲ್ಲಿ ಶೇರ್ ಮಾಡೋಕೆ ಆಗಲ್ಲ, ಟೆಲಿಗ್ರಾಮ್ ನಲ್ಲಿ ಲಿಂಕ್ ತಗೊಳ್ಳಿ ಅಂತ. ಇನ್ನು ಯಾವನೋ ಒಬ್ಬ ಹಾಕ್ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ, ಆ ಇಬ್ಬರ ನಡುವೆ ನಡೆದಿರೋ ಆ ಘಟನೆಯ ಫುಲ್ ವಿಡಿಯೋ ನನ್ನ ಹತ್ರ ಇದೆ, ಆ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ ನೋಡಿ ಅಂತ. ಹೀಗೆ ಪ್ರತಿ ಸಲನು ಬೇಡದ ಸಂಗತಿಗಳಿಗೆ ಈ ಟೆಲಿಗ್ರಾಮ್ ಮಾತ್ರ ಬಳಕೆ ಆಗೋದು. ಅದೇ ವಾಟ್ಸ್ಆಪ್ ನಲ್ಲಿ ಇಂಥದ್ದೆಲ್ಲ ಶೇರ್ ಆಗಲ್ಲ. ಶೇರ್ ಆದ್ರೂ ಬಹಳ ಸುಲಭವಾಗಿ ಪೊಲೀಸರು ಅಂತವರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆಪ್ ಹೀಗೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕಾನೂನು ಬಾಹಿರವಾಗಿರೋದು ನಡೆದ್ರೆ ಆ ಕಂಪನಿಗಳೇ ಅದನ್ನ ಪತ್ತೆ ಮಾಡಿ ಕಂಟ್ರೋಲ್ ಮಾಡುತ್ತೆ ಅಥವಾ ಡಿಲೀಟ್ ಮಾಡಿಬಿಡುತ್ತೆ. ಆದ್ರೆ ಟೆಲಿಗ್ರಾಮ್ ಯಾಕೆ ಹೀಗೆ? ಅಲ್ಲಿ ಏನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಶೇರ್ ಮಾಡಿ ಅನ್ನುವಷ್ಟು ಸ್ವೇಚ್ಛಾಚಾರ ಇದೆ. ಟೆಲಿಗ್ರಾಮ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿರೋದನ್ನ ಕೆಲವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಅಂತ ಹೇಳಬಹುದು. ನೀವು ಬೇಕಿದ್ರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರನ ಟೀಕೆ ಮಾಡಿ, ಸರ್ಕಾರನ ಪ್ರಶ್ನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಟೆಲಿಗ್ರಾಮ್ನ ಮಾತ್ರ ಸಪೋರ್ಟ್ ಮಾಡಬೇಡಿ. ಯಾಕಂದ್ರೆ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಟೆಲಿಗ್ರಾಮ್ ಮಾಡ್ತಾ ಇರೋದು ಸ್ವಾತಂತ್ರ್ಯ ಅಲ್ಲ, ಅದು ಸ್ವೇಚ್ಛಾಚಾರ. ಟೆಲಿಗ್ರಾಮ್ ಅಲ್ಲಿ ಅಂತದ್ದೇನಿದೆ? ವಾಟ್ಸ್ಆಪ್ಗೆ ಕಂಪೇರ್ ಮಾಡಿದ್ರೆ ಟೆಲಿಗ್ರಾಮ್ ಬಳಸೋದು ಬಹಳ ಸುಲಭ. ವಾಟ್ಸ್ಆಪ್ ಬಳಸಬೇಕಂದ್ರೆ ಒಂದು ಮೊಬೈಲ್ ನಂಬರ್ ಇರಬೇಕು, ಒಂದು ಫೋನ್ ಅಥವಾ ಒಂದು ಡಿವೈಸ್ ಇರಬೇಕು. ಆದ್ರೆ ಟೆಲಿಗ್ರಾಮ್ ನಲ್ಲಿ ಫೋನ್ ನಂಬರ್ ಕೊಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಅನಾಮಧೇಯವಾಗಿ ಅಕೌಂಟ್ ಮಾಡ್ಕೊಳ್ಬಹುದು. ಅಕ್ರಮ ಮಾಡೋರಿಗೆ ಇದೇ ಬೇಕಾಗಿರೋದು. ವಾಟ್ಸ್ಆಪ್ ನಲ್ಲಿ ಒಂದು ಗ್ರೂಪ್ ನಲ್ಲಿ 1024ಕ್ಕಿಂತ ಹೆಚ್ಚು ಸದಸ್ಯರನ್ನ ಸೇರಿಸೋದಕ್ಕೆ ಆಗೋದಿಲ್ಲ. ಆದ್ರೆ ಟೆಲಿಗ್ರಾಮ್ ನಲ್ಲಿ 2 ಲಕ್ಷದವರೆಗೂ ಸದಸ್ಯರನ್ನ ಸೇರಿಸಬಹುದು. ಇದರಿಂದಾಗಿ ಒಂದು ಮೆಸೇಜ್ ಅನ್ನ ತುಂಬಾ ಬೇಗ ಹರಡಬಹುದು. ಟೆಲಿಗ್ರಾಮ್ ಅಲ್ಲಿ ಪೈರಸಿ ಮಾಡಿ ಕದ್ದಿರೋ ಒಂದಿಡೀ ಸಿನಿಮಾನ ಶೇರ್ ಮಾಡಬಹುದು, ಅಲ್ಲೇ ಪ್ಲೇ ಕೂಡ ಮಾಡಬಹುದು. ಅಂದ್ರೆ 2 GB ತನಕ ವಿಡಿಯೋನ ಶೇರ್ ಮಾಡಬಹುದು. ವಾಟ್ಸ್ಆಪ್ ನಲ್ಲಿ ಇಂತಹ ಫೀಚರ್ಗಳಿದೆ, ಆದ್ರೆ ಅಷ್ಟು ಈಸಿಯಾಗಿ ಇಲ್ಲಿ ಕೆಲಸ ಆಗಲ್ಲ. ಮುಖ್ಯವಾಗಿ ಟೆಲಿಗ್ರಾಮ್ ನಲ್ಲಿ ಹೆಸರು, ವಿಳಾಸ, ಫೋನ್ ನಂಬರ್ ಯಾವುದು ಇಲ್ಲದೇನೆ ಚಾಟ್ ಮಾಡಬಹುದು, ಸಂದೇಶ ಕಳಿಸಬಹುದು. ಯಾರು ಕಳಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇದು ಕಳ್ಳರಿಗೆ ತುಂಬಾ ಸಹಾಯ ಆಗುತ್ತೆ. ಇದೇ ವರ್ಷ ರಷ್ಯಾದಲ್ಲಿ ಟೆಲಿಗ್ರಾಮ್ ನಿಷೇಧ ಆಗಿದೆ. ಭಯೋತ್ಪಾದಕರಿಗೂ ಸಹಾಯ ಆಗೋ ಹಾಗೆ ಟೆಲಿಗ್ರಾಮ್ ಮಾಡಿದೆ ಅನ್ನೋದು ರಷ್ಯಾ ಸರ್ಕಾರ ಮಾಡಿರೋ ಆರೋಪ. ಅಲ್ಲಿನ ನೆಲದ ಕಾನೂನನ್ನ ಈ ಆಪ್ ಫಾಲೋ ಮಾಡ್ತಾ ಇಲ್ಲ ಅಂತ ರಷ್ಯಾ ಹೇಳಿದೆ. ಟೆಲಿಗ್ರಾಮ್ ನ ಶುರು ಮಾಡಿದಂತಹ ವ್ಯಕ್ತಿ ಪವೇಲ್ ಡುರೋವ್, ರಷ್ಯಾದವರು. ಇವರು 2014ರಲ್ಲಿ ಅವರು ದೇಶನೇ ಬಿಟ್ಟು ಹೊರಟೋದ್ರು. ಉಕ್ರೇನ್ ದೇಶದ ಸರ್ಕಾರ ಕೂಡ ತನ್ನ ಸೇನಾಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಟೆಲಿಗ್ರಾಮ್ ಆಪ್ ನ ಬಳಸಬಾರದು ಅಂತ ಸೂಚನೆ ಕೊಡ್ತು. ಆಗ ಉಕ್ರೇನ್ ಮತ್ತೆ ರಷ್ಯಾದ ನಡುವೆ ಯುದ್ಧ ಆಗ್ತಾ ಇತ್ತು. ಈ ಆಪ್ ಬಳಸೋದ್ರಿಂದ ದೇಶದ ಭದ್ರತೆಗೆ ಧಕ್ಕೆ ಬರುತ್ತೆ ಅನ್ನೋದು ಗೊತ್ತಾಯ್ತು. 2014ರಲ್ಲಿ ಫ್ರಾನ್ಸ್ ಸರ್ಕಾರ ಡುರೋವ್ನ ಅರೆಸ್ಟ್ ಮಾಡ್ತು. ಯಾಕಂದ್ರೆ ಫ್ರಾನ್ಸ್ ನಲ್ಲಿ ಮಕ್ಕಳ ಹಗರಣ, ಮಾದಕ ವಸ್ತುಗಳ ಸಾಗಣೆ, ಅಂತರ್ಜಾಲದಲ್ಲಿ ದ್ವೇಷ ಅಪರಾಧಗಳು, ಹೀಗೆ ಅನೇಕ ಕೇಸ್ಗಳಲ್ಲಿ ಟೆಲಿಗ್ರಾಮ್ ನ ಹೆಸರು ಬಂದಿತ್ತು. ಬ್ರೆಜಿಲ್ ದೇಶದ ಸುಪ್ರೀಂ ಕೋರ್ಟ್ 2022ರಲ್ಲಿ ಟೆಲಿಗ್ರಾಮ್ ನ ನಿಷೇಧ ಮಾಡಹಾಕ್ತು. ಅಲ್ಲಿ ಆಗ ಎಲೆಕ್ಷನ್ ನ ಸಮಯ. ದೇಶದ ಮಾಜಿ ಅಧ್ಯಕ್ಷ ಜೇರ್ ಬೋಲ್ಸೆನಾರೋ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿದ್ದಕ್ಕೆ ತನಿಖೆ ನಡೀತಾ ಇತ್ತು. ಟೆಲಿಗ್ರಾಮ್ ನಲ್ಲಿ ಈ ಮಾಜಿ ಅಧ್ಯಕ್ಷನ ಪರವಾಗಿ ಅವರ ಬೆಂಬಲಿಗರು ಗ್ರೂಪ್ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ರು. ತನಿಖೆ ನಡೀತಾ ಇರೋದ್ರಿಂದ ಇಂತಹ ಗ್ರೂಪ್ ಗಳನ್ನ ನಿಷೇಧ ಮಾಡಿ ಅಂತ ಕೋರ್ಟ್ ಈ ಆಪ್ಗೆ ಸೂಚನೆ ಕೊಡ್ತು. ಆದ್ರೆ ಟೆಲಿಗ್ರಾಮ್ ಆ ಕೆಲಸ ಮಾಡಲಿಲ್ಲ. ಆ ನಂತರ ಡುರೋವ್ ಕೋರ್ಟ್ ನ ಕ್ಷಮೆ ಕೇಳಿದ್ರು. ಆವಾಗ ಅವರು ಹೇಳಿದೇನಂದ್ರೆ, ನಿಮ್ಮ ಇಮೇಲ್ ಅಂದ್ರೆ ಕೋರ್ಟ್ ನಿಂದ ಬಂದಿರುವಂತಹ ಇಮೇಲ್ ಗಳನ್ನ ನಾವು ಮಿಸ್ ಮಾಡ್ಕೊಂಡ್ವಿ, ನೋಡಿರ್ಲಿಲ್ಲ ಅಂತ. ಎಂತೆಂತ ಸುಳ್ಳು ಹೇಳ್ತಾರೆ ಇವರು.
ಈ ಟೆಲಿಗ್ರಾಮ್ ನ ಮಾಲೀಕ ಪಾವೆಲ್ ಡುರೋ ಒಂಥರ ಕಿರಿಕ್ ಪಾರ್ಟಿ ಇದ್ದ ಹಾಗೆ. ಏನಾದ್ರೂ ಕ್ರಿಮಿನಲ್ ಚಟುವಟಿಕೆ ನಡೆದಾಗ ಅಲ್ಲಿನ ಪೊಲೀಸರು ಅಥವಾ ಸರ್ಕಾರ ಮೆಸೇಜ್ ಗಳನ್ನ ಓದೋಕೆ ಕೊಡಿ, ತನಿಖೆ ಮಾಡಬೇಕು ಅಂತ ಕೇಳಿದ್ರೆ ಈ ಮನುಷ್ಯ ಕೊಡೋದೇ ಇಲ್ಲ. ಆ ಮೆಸೇಜ್ ಸಿಗಲ್ಲ, ಟೆಕ್ನಿಕಲ್ ಸಮಸ್ಯೆ ಇದೆ, ಮೆಸೇಜ್ ಡಿಲೀಟ್ ಆಗ್ಬಿಟ್ಟಿದೆ, ಈ ತರ ಏನೋ ಒಂದು ನೆಪಗಳನ್ನ ಹೇಳ್ತಾರೆ. ಬಹಳಷ್ಟು ದೇಶಗಳಲ್ಲಿ ಇದೇ ವಿಷಯಕ್ಕೆ ಕಿರಿಕ್ ಆಗ್ತಾ ಇರೋದು. ಸ್ಪೇನ್, ವಿಯೆಟ್ನಾಂ, ಥಾಯ್ಲೆಂಡ್ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಟೆಲಿಗ್ರಾಮ್ ನಿಷೇಧ ಆಗಿದೆ. ನಮ್ಮ ದೇಶದಲ್ಲಿ ನಿಷೇಧ ಆದ್ಮೇಲೆ ಟೆಲಿಗ್ರಾಮ್ ಕಂಪನಿಯವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಸರ್ಕಾರ ಹೇಳಿರೋದೇನಂದ್ರೆ ಈ ಆಪ್ ಡಾರ್ಕ್ ವೆಬ್ ತರ ಕೆಲಸ ಮಾಡ್ತಾ ಇದೆ, ಇದನ್ನ ಹೆಚ್ಚು ಬಳಸೋರು ಕ್ರಿಮಿನಲ್ಗಳು ಅಂತ ಸರ್ಕಾರ ಹೇಳಿದೆ. ಎಲ್ರಿಗಿಂತ ಹೆಚ್ಚು ಖುಷಿ ಆಗಿರೋದು ಸಿನಿಮಾ ನಿರ್ಮಾಪಕರಿಗೆ. ಎಷ್ಟೋ ಸಿನಿಮಾಗಳು ಬಿಡುಗಡೆಯಾದ ದಿನಾನೇ ಟೆಲಿಗ್ರಾಮ್ ನಲ್ಲಿ ಬಂದಿರುತ್ತೆ. ಅದನ್ನ ನೋಡೋರು ಥಿಯೇಟರ್ಗೆ ಬರಲ್ಲ, ಅದರಿಂದ ಕೋಟ್ಯಂತರ ರೂಪಾಯಿ ನಷ್ಟ ಆಗುತ್ತೆ. ಇದನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿ ಅಂತ ಕೆಲವು ನಿರ್ಮಾಪಕರು ಹೇಳ್ತಾ ಇದ್ದಾರೆ. ನಂಗೆ ಅಚ್ಚರಿ ಅನ್ಸೋದು, ಈ ಟೆಲಿಗ್ರಾಮ್ ಆಪ್ ಬೇರೆ ಬೇರೆ ದೇಶಗಳಲ್ಲಿ ಬ್ಯಾನ್ ಆಗ್ತಾ ಹೋದ್ರೆ ಈ ಕಂಪನಿಗೆ ಲಾಸ್ ಆಗಲ್ವಾ? ಗೊತ್ತಿಲ್ಲ.